ಬೇರೆ ಗ್ರಾಮದಲ್ಲಿ ಅದ್ದೂರಿ ಡಾಕ್ಟರ್ BR ಅಂಬೇಡ್ಕರ್ ಹಬ್ಬ, ಗ್ರಾಮದೆಲ್ಲೆಡೆ ನೀರಿ ಸಾಗರ. ಸಾಲಿಗ್ರಾಮ ತಾಲೂಕಿನ ಬೇರೆ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಅಂಬೇಡ್ಕರ್ ನಗರದ ಗ್ರಾಮಸ್ಥರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯನ್ನು ಹಬ್ಬವಾಗಿ ಆಚರಿಸಿದರು. ಅಂಬೇಡ್ಕರ್ ಭಾವಚಿತ್ರವನ್ನು ಮೈಸೂರು ಹಾಸನ ಪ್ರಮುಖ ರಸ್ತೆಯಲ್ಲಿ ನಗಾರಿ ಸದ್ದಿನೊಂದಿಗೆ ಮೆರವಣಿಗೆ ಮಾಡಿ ನೀಲಿ ಬಾವುಟ ಹಿಡಿದು ಜೈಕಾರ ಕೂಗುತ್ತಾ ವೇದಿಕೆತ್ತ ಸಾಗಿದರು. ಬಳಿಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕರಾದ ಡಿ. ರವಿಶಂಕರ್, ಕೆಪಿಸಿಸಿ ಸದಸ್ಯ CP ರಮೇಶ್, ಅಕ್ಕ IAS ಅಕಾಡೆಮಿ ಡಾಕ್ಟರ್ ಶಿವಕುಮಾರ್, AR ಕಾಂತರಾಜ್, ಹಿರಿಯ ವಕೀಲರು, ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಸಮಾಜ ಸೇವಕರು, ರವಿ S, ತಂಬಾಕು ಮಂಡಳಿ ಮಾಜಿ ಅಧೀಕ್ಷಕರು ಮಂಜುರಾಜ್ ಸೇರಿದಂತೆ ಹಲವಾರು ಗಣ್ಯರು ಜ್ಯೋತಿ ಬೆಳಗಿಸಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಬೇರಿಯ ಉಪಠಾಣೆ ಸಿಬ್ಬಂದಿ ರಾಜು ಅವರು 20 ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಶಾಸಕರಾದ ಡಿ. ರವಿಶಂಕರ್ ಹಾಗೂ ಗಣ್ಯರಿಗೆ ಕಾಂಗ್ರೆಸ್ ಮುಖಂಡರಾದ ರವಿ S ಅವರು ಬೃಹತ್ ತಾವರೆ ಹೂವಿನ ಹಾರ ಹಾಕುವುದರ ಮೂಲಕ ಗೌರವಿಸಿದರು. ಇನ್ನು ರವಿ S ಹಾಗೂ ಕಾಂತರಾಜ್ ಅವರನ್ನು ಬೇರಿಯ ಸುತ್ತಮುತ್ತ ಗ್ರಾಮಸ್ಥರು, ಅಭಿಮಾನಿಗಳು ಹಾರ ಹಾಕಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಕೋಳಿ ಕುಮಾರ್, ಸಂಘದ ಗೌರವಾಧ್ಯಕ್ಷರು ಪ್ರಕಾಶ್, ಅಧ್ಯಕ್ಷರಾದ ಜಯಣ್ಣ K, ಉಪಾಧ್ಯಕ್ಷರು ಸೋಮಶೇಖರ್ BP, ಕಾರ್ಯದರ್ಶಿ ಮೇಘರಾಜ್ BA, ಸಹ ಕಾರ್ಯದರ್ಶಿ ಮಹಾದೇವ್ D, ಖಜಂಚಿ ಮಂಜುನಾಥ್ B, ಸಂಘಟನಾ ಕಾರ್ಯದರ್ಶಿ ಮಹೇಶ್ ಕಂಟಿ, ನಿರ್ದೇಶಕರುಗಳಾದ ಮಹೇಶ್ BD, ದೇವರಾಜು, ಆನಂದ್ BA, ಮಂಜುನಾಥ್ BE, ಗೋವಿಂದಯ್ಯ, ಯಜಮಾನರುಗಳಾದ ಚಿಕ್ಕಯ್ಯ, ರಂಗಯ್ಯ, ಈರಾಜಯ್ಯ, ವೀರಭದ್ರೇಶ್ವರ, ಗುಡಾನು ಚಿಕ್ಕಮ್ಮ ಟ್ರಸ್ಟ್ ಅಧ್ಯಕ್ಷರು ಸಣ್ಣಯ್ಯ, ಖಜಂಚಿ ರಾಜಯ್ಯ, ಗ್ರಾಮ ಪಂಚಾಯತ್ ಸದಸ್ಯರು PK ಶಿವಕುಮಾರ್, ಶಿವಣ್ಣ BB ಸೇರಿದಂತೆ ಗ್ರಾಮಸ್ಥರು, ಮಹಿಳೆಯರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ವಿಶ್ವಜ್ಞಾನಿ ಕಲಾ ಬಳಗದ ವತಿಯಿಂದ ಅಂಬೇಡ್ಕರ್ ಗೀತಗಾಯನ ಕಾರ್ಯಕ್ರಮ ನಡೆಯಿತು.
ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ ನೀಲಿ ಅಂದ್ರೆ ನೀತಿಯೋ ಜೈ ಭೀಮ ಅಂದ್ರೆ ನಿರ್ಭೀತಿಯೋ ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ ಗುಳ್ಳಿನರಿಗಳ ಚರ್ಮ ಸುಲಿದವ ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ ಬೇರೆ ಗ್ರಾಮದಲ್ಲಿ 135ನೇ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಮೊದಲಿಗೆ ಅಂಬೇಡ್ಕರ್ ಜಯಂತಿಯ ಈ ಒಂದು ಶುಭಾಶಯಗಳನ್ನು ನಾನು ಸಂದರ್ಭದಲ್ಲಿ ಮೊದಲಿಗೆ ಎಲ್ಲರಿಗೂ ಕೂಡ ಅರ್ಪಣೆ ಮಾಡಲಿಕ್ಕೆ ಶುಭವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ನೀವೆಲ್ಲ ಸೇರಿ ಇಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ನಾವು ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಬರಬೇಕಾದ್ರೆ ಏನ್ ಮಾಡಬೇಕು? ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಾವು ತಿಳ್ಕೊಳ್ಬೇಕಲ್ವಾ? ಅವರ ವಿಚಾರಧಾರೆಗಳು ಅವರಲ್ಲಿ ಇದ್ದಂಥ ರೀತಿಯಲ್ಲಿ ಏನು ಶಿಸ್ತಿತ್ತು, ಸಂಯಮ ಇತ್ತು, ಹೋರಾಟ ಇತ್ತು, ಎಲ್ಲ ರೀತಿಯಾಗಿ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಏನು ಅವರು ಕನಸಿತ್ತು ಇವೆಲ್ಲವೂ ಕೂಡ ಆಗ್ಬೇಕು. ಇವತ್ತು ಅಂಬೇಡ್ಕರ್ ಅವರ 3 ಧ್ಯೇಯಗಳನ್ನ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಮೊದಲಿಗೆ ನಾವು ಉತ್ತಮವಾದ ರೀತಿಯಲ್ಲಿ ಶಿಕ್ಷಣವನ್ನ ಪಡಿಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಯು ಕೂಡ ಇವತ್ತು ಶಿಕ್ಷಣವನ್ನು ಪಡೆದು ಶಿಕ್ಷಣದ ಮೂಲಕವಾಗಿ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಯ ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ಅವರ ಕನಸಿತ್ತು. ಆ ಒಂದು ಕನಸನ್ನ ನನಸಾಗಿ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ನಾವು. ಇದು ಮೊದಲ ಧ್ಯೇಯ ಉದ್ದೇಶ ಅಲ್ವಾ ಅಂಬೇಡ್ಕರ್ ಅವರು ನಾವು ಏನನ್ನಾರು ಮಾಡಿ ಮೊದಲು ವಿದ್ಯಾವಂತರಾಗಬೇಕು. ವಿದ್ಯೆಯಿಂದ ಎಲ್ಲವನ್ನೂ ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮ ಪೆನ್ನಿನ ಬರಹದಿಂದ ಎಲ್ಲವನ್ನು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ದೊಡ್ಡ ಮಟ್ಟದಲ್ಲಿ ಆ ಒಂದು ನಿಜ ಸಂಗತಿಯನ್ನ ಅರ್ಥಿದ್ರು. ಆ ಕಾರಣದಿಂದಲೇ ಅವರು ಏನೇ ಮಾಡಿದ್ರು ಕೂಡ ಮೊದಲಿಗೆ ವಿದ್ಯೆಯನ್ನ ಜವಾಬ್ದಾರಿಯುತವಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು. ಅದು ಎಂತ ಶಿಕ್ಷಣವನ್ನ ಕೇವಲ SSLC ಅಲ್ಲ, PUC ಅಲ್ಲ, ಡಿಗ್ರಿ ಅಲ್ಲ, ಉತ್ತಮವಾದ ರೀತಿಯಲ್ಲಿ ಡಬಲ್ ಡಿಗ್ರಿ ಇರಬೇಕು. ಜೊತೆಗೆ ನಮ್ಮ ದೇಶದಲ್ಲಿ ಉನ್ನತವಾದಂತ ರೀತಿಯಲ್ಲಿ ಸ್ಥಾನಗಳನ್ನ ಅಲಂಕರಿಸುವಂತ ದೊಡ್ಡ ಮಟ್ಟದ ಜವಾಬ್ದಾರಿತ ಹುದ್ದೆಗಳನ್ನ ಅಲಂಕರಿಸಬೇಕಂತೇಳಿ ಅವರು ಕನಸಿತ್ತು. ಆ ನಿಟ್ಟಿನಲ್ಲಿ IAS ಅಧಿಕಾರಿಯಾಗಿ KS ಅಧಿಕಾರಿಗಳಾಗಿ ದೊಡ್ಡ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿ ತನ್ಮೂಲಕ ದೇಶದ ಕಟ್ಟಕಡೆ ವ್ಯಕ್ತಿಯು ಕೂಡ ಒಂದು ನ್ಯಾಯವನ್ನ ಸಿಗಬೇಕು. ಜೊತೆಗೆ ಸಮಾನತೆಯ ಬದುಕನ್ನ, ಸಮಾನತೆಯ ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂತ ಪರಿಕಲ್ಪನೆಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟರು. ಅದರ ಮೂಲಕವಾಗಿ ನಾವೇನನ್ನ ಬೇಕಾದ್ರೂ ಕೂಡ ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಅರಿವಿತ್ತು. ಆ ನಿಟ್ಟಿನಲ್ಲಿ ಅವರು ನಮ್ಗೆ ಸಂದೇಶವನ್ನು ಕೊಟ್ಟರು. ಈಗ ಅದನ್ನ ಮಾಡ್ತಾ ಇದ್ದೇವೆ ನಾವು. ಹೇಳಿ, ನಮ್ಮ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀರಾ? ಹೇಳಿ. ಇವತ್ತು ನಾನು ಮಂಜುರಾಜ್ ಅವರ ಊರು ಸನ್ಯಾಸಿಪುರ ಗ್ರಾಮ. ಆ ಒಂದು ಗ್ರಾಮ ನಾನು ನೋಡೋದು ನಿಜಕ್ಕೂ ಕೂಡ ಬಹಳ ಖುಷಿ ಆಗುತ್ತೆ.
ನಾನು ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಪ್ರತಿ ಮನೆಯನ್ನು ನಾನು ಹೋದಂತ ಸಂದರ್ಭದಲ್ಲಿ ಪ್ರತಿ ಮನೆಗೂ ನಾನು ಮನೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಬಂದಂತ ಯುವಕರು ಅಥವಾ ಯುವತಿಯರನ್ನ ನಾನು ಕೇಳ್ತಾ ಇದ್ದೆ, ನೀವೇನು ಓದಿದ್ರ ಏನಂತ. ಅಲ್ಲಿ ಯಾರು ಕೂಡ ನನಗೆ ಡಿಗ್ರಿ ಓದಿದೆ ಅಂತ ಹೇಳಲೇ ಇಲ್ಲ, PUC ಓದಿದೆ ಅಂತ ಹೇಳಲೇ ಇಲ್ಲ. ಒಬ್ರು ಕೂಡ ನನಗೆ PUC ಮುಗಿಸಿದ್ದೀನಿ, SSLC ಮುಗಿಸಿದ್ದೀನಿ, ಡಿಗ್ರಿ ಮುಗಿಸಿದ್ದೀನಿ ಅಂತ ಹೇಳಲೇ ಇಲ್ಲ. ನಾನು MSc ಮಾಡಿದ್ದೀನಿ, ನಾನು ಡಬಲ್ ಡಿಗ್ರಿನೇ, ಕನಿಷ್ಠ ಪಕ್ಷ ಡಬಲ್ ಡಿಗ್ರಿ ಗ್ರಾಜುಯೇಟ್ ಇರ್ತಕ್ಕಂಥ ಊರು. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಮನೆಯಲ್ಲಿ 3 ಜನ ಹೆಣ್ಮಕ್ಳು ಇದ್ರೆ 3 ಜನ ಹೆಣ್ಮಕ್ಳು ಕೂಡ ಒಂದು ಡಬಲ್ ಡಿಗ್ರಿ ಗ್ರಾಜುಯೇಟ್ ಇರ್ತಕ್ಕಂಥದ್ದ ನಾನು ನೋಡಿದ್ದೀನಿ. ನನಗೆ ನಿಜವಾಗ್ಲೂ ಕೂಡ ಅದು ಒಂದು ಸಂದೇಶವನ್ನ ನಿಮ್ಮೆಲ್ಲರ ಆರಾಧ್ಯ ದೇವವಾಗಿರ್ತಕ್ಕಂಥ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಆ ಒಂದು ಆದರ್ಶಗಳನ್ನ ತೋರಿಸ್ಕೊಟ್ರು. ಅಂತ ಆದರ್ಶಗಳನ್ನ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮವಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಿಸೋದ್ರ ಮೂಲಕವಾಗಿ ಅವರನ್ನ ನಮ್ಮ ಮನದಲ್ಲಿ ನಮ್ಮಲ್ಲಿ ಜೀವಂತವಾಗಿ ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೂಡ ಅದನ್ನ ದಾರಿದೀಪವಾಗಿ ತೋರಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಮಾಡಬೇಕು. ಇದು ನಿಜವಾಗ್ಲೂ ಅಲ್ವಾ? ಅಂಬೇಡ್ಕರ್ ಈಗ ಆಯ್ತು, ಅಂಬೇಡ್ಕರ್ ಜಯಂತಿ ಆಯ್ತು, ಬೆಳಗ್ಗೆಯಿಂದ ನಾವೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀವಿ. ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಕೊಂಡಿದ್ದೀವಿ, ಬಸವಣ್ಣನವರ ಭಾವಚಿತ್ರ ಇಟ್ಕೊಂಡಿದ್ದೀವಿ, ಬುದ್ಧರವರ ಭಾವಚಿತ್ರವನ್ನು ಇಟ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿ ಡ್ಯಾನ್ಸ್ ಆಡಿದ್ವಿ, ಇಲ್ಲಿ ಬಂದ್ವಿ. ವೇದಿಕೆ ಮೇಲೆ ಯಾರೋ 4 ಜನ ಗೀತೋಪದೇಶವನ್ನ ಮಾಡ್ತಾರೆ, ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ತಾರೆ, ಆಮೇಲೆ ಅಲ್ಲಿ ಊಟವನ್ನು ಹಾಕ್ತಾರೆ, ಹೋಗ್ತೀವಿ. ಇಷ್ಟೇನಾ? ಅಂಬೇಡ್ಕರ್ ಜಯಂತಿ ಇದೆ ಇಷ್ಟೇನಾ? ಇಷ್ಟೇ ಅಂತ ಹೇಳಿ ಈಗ ಮುಗಿಸಿ ಹೋಗ್ತೀವಿ. ನೋಡಿ, ಯಾವುದೇ ಒಂದು ಜಯಂತಿಯನ್ನ, ಮಹನೀಯರ ಜಯಂತಿಗೆ ನಾವು ಕಿಂಚಿತ್ತಾದ್ರೂ ಕೂಡ ಅವರ ಜಯಂತಿಗೆ ಅರ್ಥಪೂರ್ಣವಾಗಬೇಕು. ಆ ಜಯಂತಿ ಸಾರ್ಥಕತೆ ಆಗ್ಬೇಕಾದ್ರೆ ಅವರು ಕೊಟ್ಟಂತ ಮಾರ್ಗದರ್ಶನ ಇರ್ಬೋದು, ಆದರ್ಶಗಳನ್ನಿರ್ಬೋದು, ಅವರು ನಮ್ಮ ಏನು ದಾರಿದೀಪವಾಗಿ ಕೊಟ್ಟಿರ್ತಕ್ಕಂಥ ಸಂದೇಶಗಳಿದೆ, ಅದನ್ನ ನಮ್ಮ ಜೀವನದಲ್ಲೂ ಕೂಡ ಕಿಂಚಿತ್ತಾದ್ರೂ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ಇಂಥ ಮಹನೀಯರ ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ಅರ್ಥ ಬರುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂತ ಒಂದು ಅರ್ಥಪೂರ್ಣ ಅಂತ ಜಯಂತಿ ಇವತ್ತು ನಾವು ನೀವೆಲ್ಲ ಸೇರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ನೋಡಿ, ಅದೇ ರೀತಿ ನಾನು ಕನಿಷ್ಠ ಪಕ್ಷ ಅಲ್ಲಿ ಡಬಲ್ ಡಿಗ್ರಿ ಅಂತ ಹೇಳಿ ಹೇಳ್ತಾ ಇದ್ದೆ. ಈ ವರ್ಷ ನಮ್ಮ ಸನ್ಯಾಸಿಪುರ ಗ್ರಾಮದಲ್ಲಿ 3 ಜನ ಮೆಡಿಕಲ್ಗೆ ಸೇರಿದ್ದಾರೆ. ಇದಲ್ವಾ ದೊಡ್ಡ ಸಾಧನೆ? ಇಂಥ ಒಂದು ಸಾಧನೆ ಜೋರಾದ ಚಪ್ಪಾಳೆ ಬರಬೇಕಲ್ವಾ? ಸನ್ಯಾಸಿಪುರ ಗ್ರಾಮಕ್ಕಿರ್ಬೋದು, ಅವರ ಪೋಷಕರಿಗಿರ್ಬೋದು, ಎಲ್ಲರಿಗೂ ಕೂಡ ಏನು ಅವ್ರಿಗೆ ಆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಹಕಾರಿಯಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ತಟ್ಟದ ಮೂಲಕವಾಗಿ ನಾವು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸುವಂತ ನಿಟ್ಟಿನಲ್ಲಿ ಆಗ್ಬೇಕು. ಇದು ನಿಜವಾಗ್ಲೂ ಕೂಡ ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ, ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಕೂಡ ನಾವು ಅವರ ಒಂದು ಜಯಂತಿಗೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಆಗಿದೆ. ಇವತ್ತು ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗ್ಬೇಕು, ನಾವು ಇದಾಗಬೇಕು ಅದಾಗಬೇಕು ಅಂತೀವಿ. ಮೊದಲು ನಮ್ಮ ಮನೆಯಲ್ಲಿ ಶಿಕ್ಷಣವನ್ನು ಕೊಡಿಸಿ, ಈ ದೇಶದಲ್ಲಿ ಯಾಕೆ ಸಮಾಜ ನಿರ್ಮಾಣ ಆಗೋದಿಲ್ಲ ಅವತ್ತು ನೋಡಿ ನೀವು. ನಮ್ಮ ಸಮಾಜ, ನಮ್ಮ ಮನೆಯಲ್ಲೇ ನಮ್ಮ ಹಕ್ಕುಗಳನ್ನ ಕೇಳುವಂತ ಒಬ್ಬ ವ್ಯಕ್ತಿ ಇದ್ರೆ ಖಂಡಿತ ಈ ದೇಶದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ಇವತ್ತು ನಾವು ಯಾರಿಗೂ ಕೂಡ ಎದ್ದು ಹೋಗಬೇಕಾಗಿಲ್ಲ. ನಿಮ್ಮ ಧ್ವನಿಗೆ ಎಲ್ಲರೂ ಕೂಡ ಆ ಧ್ವನಿಗೆ ತಕ್ಕಂತ ರೀತಿಯಲ್ಲಿ ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಗೆ ಎಲ್ಲಾ ರೀತಿಯಾಗಿ ಸ್ಪಂದಿಸುವಂತ ನಿಟ್ಟಿನಲ್ಲಿ ಆಗುತ್ತೆ. ಆ ತರದಲ್ಲಿ ತಾವು ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಯಲ್ಲಿ ನಾವು ಸಂಘಟನೆಯನ್ನು ಕೂಡ ಮಾಡಬೇಕು. ಸಂಘಟನೆ ಮೂಲಕವಾಗಿ ನಮ್ಮ ಹಕ್ಕುಗಳನ್ನ ಹೋರಾಟವನ್ನ ಮಾಡಿ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಆಗ್ಬೇಕು. ಇವು ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ನಮ್ಮ ಯುವಕ ಮಿತ್ರರು ಬಹಳ ಅತ್ಯಂತ ಅದ್ದೂರಿಯಾಗಿ ಇವತ್ತು ಮಾಡ್ತಾ ಇದ್ದೀರಾ. ನಾನು ಈ ಸಂದರ್ಭದಲ್ಲಿ ನನ್ನ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ವಿಶೇಷವಾಗಿ ವಿನಂತಿಯನ್ನು ಮಾಡ್ಕೊಳ್ಳೋದು, ನೀವು ಯಾವುದೇ ಸಂದರ್ಭದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಜೊತೆಯಲ್ಲಿ
ನಿಮ್ಮ ಒಬ್ಬ ಮನೆಯ ಮಗನಾಗಿ ಈ ರವಿಶಂಕರ್ ಯಾವತ್ತೂ ಕೂಡ ಇರ್ತೇನೆ. ಅದು ಬೇಕಾದಂತ ರೀತಿಯಲ್ಲಿ ಏನೇ ಸಹಾಯ ಇದ್ರೂ ಕೂಡ ನಾನು ನಿಮಗೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಯ್ತು, ಅದೇ ಹೇಳ್ತಾ ಇರೋದು. ಈಗ ನೀವು ಬಂದು ಇವತ್ತು ನಾವು ಜಯಂತಿಯನ್ನ ಮಾಡಿದ್ವಿ, ಇಲ್ಲಿ ಬಂದು ಭಾಗವಹಿಸಿದ್ವಿ, ಹೊಡ್ತೀವಿ. ನಾಳೆಯಿಂದ ನೀವು ಬರಲೇ ಇಲ್ಲ ಅಂತ ಹೇಳಿದ್ರೆ, ನೀವು ಕೇಳಲೇ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾಗ ಅರ್ಥ ಆಗುತ್ತೆ. ನೀವು ನಮ್ಮನ್ನ ಸಂಪರ್ಕ ಮಾಡಬೇಕು, ಇಲ್ಲ ಸ್ಥಳೀಯ ಮುಖಂಡಗಳಿರ್ತಾರೆ ಅವರನ್ನ ಸಂಪರ್ಕ ಮಾಡಬೇಕು. ಆಳುವಂತ ದೇಶವನ್ನ ಆಳಿಸ್ಕೊಳ್ಳುವಂತಲ್ಲ, ಆಳುವಂತ ನಿಟ್ಟಲ್ಲಿ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತ ಹೇಳಿ ನಮ್ಮ ಅಂಬೇಡ್ಕರ್ ಅವರ ಕನಸಿತ್ತು. ಆ ಕನಸನ್ನ ನನಸಾಗಿ ಮಾಡುವಂತದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಅದನ್ನು ಮಾಡ್ಬೇಕಂತೇಳಿ ನಾನು ವಿಶೇಷವಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡು ಇವತ್ತು ಬಹಳ ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ. ಉತ್ತಮ ರೀತಿಯಲ್ಲಿ ಮಾಡಿದಿರ. ಸ್ವಲ್ಪ ಸಮಯ ಆಗಿದೆ, ಆದ್ರೆ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಂತೇಳಿ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾದಪ್ಪ ಸಾಹೇಬರು ಕೂಡ ಅವತ್ತು ಈ ಹಿಂದೆ ಹೋಗಿ ಏನು ಕಾಂಗ್ರೆಸ್ ಅವರ ಜೊತೆಗೂಡಿ ಹೋಗಿ ಅವರನ್ನ ಡೇಟ್ ಅನ್ನು ಗುರ್ತು ಮಾಡಿದ್ರು. ಆದ ಕಾರಣದಿಂದ ಇವತ್ತು ಸರ್ಕಾರಿ ಕಾರ್ಯಕ್ರಮ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೀತಾ ಇರ್ತಕ್ಕಂಥದ್ರಲ್ಲಿ ಅಲ್ಲಿ ಭಾಗವಹಿಸಬೇಕಾದ್ರಿಂದ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆ ನಿಟ್ಟಿನಲ್ಲಿ ಯಾರು ಕೂಡ ಅನ್ಯತೆ ಭಾವಿಸ್ಕೊಳ್ಬೇಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ನನಗೆ ತಿಳಿಸಿ ಅಂತ ಹೇಳಿ ನನಗೆ ಹೇಳಿದರೆ, ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಗ್ರಾಮಕ್ಕೆ ಅವರನ್ನು ಕರ್ಕೊಂಡ್ಬಂದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ, ಇದರ ಜೊತೆಯಲ್ಲಿ ನಮ್ಮ ಬೇರೆ ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇದೆ ಅಲ್ವಾ, ಏನು ಬೇರೆ ಹೋಬಳಿ ಆಗ್ಬೇಕು. ಬೇರೆ ಹೋಬಳಿ ಈಗಾಗಲೇ ಹೇಳಿದ್ದೀನಿ, ಅದನ್ನ ಎಲ್ಲಾ ರೀತಿಯಾಗಿ ನಾನು ಪತ್ರದ ಮುಖೇನ ಮಾಡಿಕೊಂಡು ಈಗ ಹಂತಕ್ಕೆ ತಂದಿದ್ದೀನಿ. ಅದನ್ನ ಬೇರೆ ಹೋಬಳಿಯನ್ನ ಮಾಡುವಂಥದ್ದು ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಆಗ್ಬೇಕಲ್ವಾ. ಈಗ ಅಂಬೇಡ್ಕರ್ ಸಮುದಾಯ ಭವನ ನಾನು ಹೋದ ವರ್ಷ ಇದೇ ವ್ಯಕ್ತಿಯೇ ಹೇಳಿದ್ದೆ, ನಮ್ಮ ಎಸಿ ಕೂಡ ಸೂಚನೆ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಬೇರೆ ಗ್ರಾಮದಲ್ಲೂ ಕೂಡ ಅಂಬೇಡ್ಕರ್ ಭವನ ಆಗಬೇಕು. ಜೊತೆಗೆ ಸಾಲಿಗ್ರಾಮ ತಾಲೂಕಿನ ಮಟ್ಟದ ಅಂಬೇಡ್ಕರ್ ಸಮುದಾಯ ಭವನ ಕೂಡ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯಾಗಿ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಂಡಿದ್ದೀನಿ. ಖಂಡಿತ ಅದನ್ನ ಮಾಡಿಸ್ತೇನೆ. ಇದರ ಜೊತೆಯಲ್ಲಿ ಇನ್ನೂ ಏನು ನಮ್ಮ ಅಂಬೇಡ್ಕರ್ ಪಾರ್ಕ್ ಆಗ್ಬೇಕಂತ ಹೇಳಿ ನಿರ್ಮಾಣ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅನ್ನ ಬೇರೆ ಗ್ರಾಮಕ್ಕೆ ಹಾಕೊಡ್ಬೇಕಂತ ಹೇಳಿ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇನೆ. ಖಂಡಿತ ಬೇರೆ ಗ್ರಾಮದಲ್ಲಿ 30 ಹಾಸಿಗೆಯ ಆಸ್ಪತ್ರೆಯನ್ನ ಮಾಡಿಸಲಿಕ್ಕೆ ಈಗೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ವಿ. ಅದನ್ನು ಕೂಡ ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬೇರೆ ಹೋಬಳಿ ಕೇಂದ್ರವನ್ನಾಗಿ ಮಾಡ್ತೀವಿ, ಬೇರೆ ಅಂಬೇಡ್ಕರ್ ಸಮುದಾಯವನ್ನು ಕೂಡ ಮಾಡ್ತೀವಿ. ಜೊತೆಗೆ ಬೇರೆಯಲ್ಲಿ ಉತ್ತಮ ರೀತಿಯಲ್ಲಿ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀನಿ. SSLC ಬಹುಮಾನ ವಿತರಣೆ ಮಾಡಿದಂತಹ ರಾಜೇಶ್ವರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅವರ ಆರೋಗ್ಯ ಕೊಟ್ಟಿ ಇನ್ನೂ ಉನ್ನತವಾದ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರೆಸ್ಪೆಕ್ಟ್ ಬಂದಿದ್ದು ಯಾವ ಕಾರಣಕ್ಕಾಗಿ? ಆವತ್ತು ಜವಾಹರ್ ನೆಹರು ಇದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರು, ರಾಜಗೋಪಾಲ್ಚಾರಿ, ಮದನ್ ಮೋಹನ್ ಮಾಳವೀಯ, ಮೋಹನದಾಸ ಕರಮಚಂದ್ರ ಗಾಂಧಿ ಇವರೆಲ್ಲರೂ ಇದ್ರು. ಇವರೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ತುಂಬಾ ಶ್ರೀಮಂತರು. ಅವ್ರ ಮುಂದೆ ಅಂಬೇಡ್ಕರ್ ಏನೇನೋ ಅಲ್ಲ, ಅಷ್ಟು ಶ್ರೀಮಂತರವರೆಲ್ಲ.
ರಿಚ್ ಫ್ಯಾಮಿಲಿಯಿಂದ ಬಂದವರು. ಆದ್ರೂ ಸಹಿತವಾಗಿ ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಸಿಕ್ತು. ಯಾಕೆ ಅಂದ್ರೆ ಅವರ ಒಂದು ನಾಲೆಡ್ಜ್ ಅವ್ರಿಗೆ ಜ್ಞಾನ ಇದ್ದದ್ರಿಂದ ಅವ್ರ ಮುಂದೆ ನೆಹರು ಆಗ್ಲಿ ಗಾಂಧಿಯವರಾಗ್ಲಿ ಬಾಲ ಬಿಚ್ಚ ಕಾಯ್ತಾ ಇರಲಿಲ್ಲ. ಅವ್ರು ತುಂಬಾ ಶ್ರೀಮಂತರಿದ್ರು, ಆದ್ರೆ ಬಾಬಾ ಸಾಹೇಬ್ರ ಹತ್ರ ವಿಪರೀತ ನಾಲೆಡ್ಜ್ ಇತ್ತು. ಅವರು ಹಿಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಆಗಿದ್ರು, ಎಕನಾಮಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರು, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರು, ಕಾನೂನು ಪಂಡಿತರಾಗಿದ್ರು, ಸೋಷಿಯಾಲಜಿಯ ಬಗ್ಗೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರು, ಫಿಲಾಸಫರ್ ಆಗಿದ್ರು. ಒಂದು 10 ಸಬ್ಜೆಕ್ಟ್ ಅಲ್ಲಿ ಅವರು ಎಕ್ಸ್ಪರ್ಟ್. ನೀವು ಅವ್ರ ಮುಂದೆ ಯಾರು ವಾದ ಮಾಡೋಕೆ ಆಯ್ತಾ ಇರಲಿಲ್ಲ, ನೆವರ್. ಸೊ ಇದರ ಅರ್ಥ ಏನು ಅಂದ್ರೆ, ನೀವು ಸಹಿತ ನಾಲೆಡ್ಜಬಲ್ ಆದ್ರೆ, ನೀವು ಸಹಿತ ತುಂಬಾ ಓದಿಕೊಂಡ್ರೆ, ನೀವು ತುಂಬಾ ವಿಪರೀತವಾದಂತ ಅಧ್ಯಯನವನ್ನು ಮಾಡಿದ್ರೆ ನಿಮಗೆ ಬೆಲೆ ಸಿಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವೇ ಸಾಕ್ಷಿ. ಅಂಬೇಡ್ಕರ್ ಅವರಿಗೆ ರೆಸ್ಪೆಕ್ಟ್ ಬರೋದಕ್ಕೆ ಕಾರಣ ಏನು? ಒಂದು ಅವರ ನಾಲೆಡ್ಜ್, ಅವರ ಜ್ಞಾನ. ಎರಡನೇದು ಅವ್ರಿಗಿದ್ದಂತ ಶೀಲ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ನಲ್ಲಿ ಓದಿದ್ರು, ಅಮೆರಿಕದಲ್ಲಿ ಓದಿದ್ರು. ಆ ದೇಶಗಳಲ್ಲಿ ವೈನ್ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಸ್ಮೋಕ್ ಮಾಡೋದು ದೊಡ್ಡ ವಿಚಾರ, ಅದು ಕಾಮನ್. ಅವ್ರಿಗೆ ನೀರು ಕುಡಿದಷ್ಟು ಸಹಜ. ಅಂತ ದೇಶದಲ್ಲಿ ಓದಿದ್ರು ಕೂಡ ಬಾಬಾ ಸಾಹೇಬರು ಡ್ರಿಂಕ್ಸ್ ಮಾಡಲಿಲ್ಲ, ಸ್ಮೋಕ್ ಮಾಡಲಿಲ್ಲ. ಯಾಕೆಂದ್ರೆ ನನ್ನ ಸಮಾಜದ ಮರ್ಯಾದೆ ಹೋಗುತ್ತೆ ಅಂತ ಮಾಡಲಿಲ್ಲ. ಅದನ್ನ ಗೌರವ ತಂದುಕೊಡ್ಬೇಕು ಈ ಕಮ್ಯುನಿಟಿಗೆ ಅಂತ ಓದ್ಲಿಲ್ಲ ಅವರು. ಸೊ ಆತರ ದುರಭ್ಯಾಸಗಳನ್ನ ಮಾಡಲಿಲ್ಲ, ಅಂಟಿಸ್ಕೊಳ್ಳಿಲ್ಲ. ಅದು ಶೀಲ. ಅವರ ಜೀವನ ತುಂಬಾ ಕ್ಲೀನ್ ಆಗಿತ್ತು. ನೀವು ಅವತ್ತಿನ ಯಾವ ಸ್ವಾತಂತ್ರ್ಯ ಹೋರಾಟಗಾರನು ಅವ್ರ ಜೊತೆ ಕಂಪೇರ್ ಮಾಡಕ್ ಆಗಲ್ಲ. ನಡವಳಿಕೆ ವಿಚಾರದಲ್ಲಿ, ಶೀಲದ ವಿಚಾರದಲ್ಲಿ ಅಷ್ಟು ಅಪರಂಜಿ ಬಾಬಾ ಸಾಹೇಬ್. ಯಾತಕ್ಕೆ ಹೋರಾಟ ಮಾಡಿದ್ರು ಇದ್ರ ಬಗ್ಗೆ ನಮಗೆ ಗೊತ್ತಿರ್ಬೇಕು. ಅವ್ರು ಯಾತಕ್ಕೆ ಹೋರಾಟ ಮಾಡಿದ್ರು ಅಂತ ನಮಗೆ ಗೊತ್ತಿದ್ರೆ ಆಗ ನಾವು ಅವ್ರ ಹೋರಾಟನ ಮುಂದುವರಿಸಬಹುದು. ನಿಜವಾ? ಅವ್ರು ಏನಕ್ಕೆ ಹೋರಾಟ ಮಾಡಿದ್ರು ಅಂತ ನಿಮಗೆ ಎಲ್ರಿಗೂ ಗೊತ್ತಿದ್ರೆ ನೀವು ಅದನ್ನ ಮುಂದುವರಿಸಬಹುದು. ಅವ್ರು ಏನಕ್ಕೆ ಹೋರಾಟ ಮಾಡಿದ್ರು ಅಂತ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ಅವ್ರ ಹೋರಾಟನ ಹೆಂಗ್ ಮುಂದುವರ್ಸಕ್ಕಾಗುತ್ತೆ? ಅದಕ್ಕೆ ಅವ್ರು ಏನಕ್ಕೆ ಹೋರಾಟ ಮಾಡಿದ್ರು ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ ಕರೆಕ್ಟ್. ನಾನು ಹೇಳಿದೆ ಅವತ್ತು ನೆಹರು, ಪಟೇಲ್, ಗಾಂಧಿ, ನೆಹರು ಎಲ್ಲರೂ ಹೋರಾಟ ಮಾಡ್ತಾ ಇದ್ರು ಸ್ವಾತಂತ್ರ್ಯಕ್ಕೆ ಅಂತ ಹೇಳಿದೆ. ಅವರ ಏಕೈಕ ಗುರಿ ಏನಂದ್ರೆ ಬ್ರಿಟಿಷ್ನ ಭಾರತದಿಂದ ತೊಲಗಿಸಬೇಕು, ಭಾರತವನ್ನ ಭಾರತೀಯರೇ ಆಳ್ವಿಕೆ ಮಾಡಬೇಕು, ಅದು ಸ್ವಾತಂತ್ರ್ಯ ಅಂತ ಅವರ ಹೋರಾಟ ಆಗಿದೆ. ಸೊ ಬಾಬಾ ಸಾಹೇಬ್ರ ಲೆಕ್ಕಾಚಾರ ಏನು ಗೊತ್ತಾ? ನೆಹರು ಅವರಾಗ್ಲಿ, ಗಾಂಧಿ ಅವರಾಗ್ಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗ್ಲಿ, ಮದನ್ ಮೋಹನ್ ಮಾಳವೀಯ ಇವರೆಲ್ಲರೂ ಸಹಿತವಾಗಿ ಯಾರ ಮನೆಯಿಂದ ಬಂದಿದ್ದಾರೆ ಅಂದ್ರೆ ಬ್ರಾಹ್ಮಣರ ಮನೆಯಿಂದ ಬಂದಿದ್ದಾರೆ, ಕ್ಷತ್ರಿಯರ ಮನೆಯಿಂದ ಬಂದಿದ್ದಾರೆ, ತುಂಬಾ ಶ್ರೀಮಂತರ ಮನೆಯಿಂದ ಬಂದಿದ್ದಾರೆ. ಆಯ್ತಾ? ಕೇಳಿ, ಸಾವಿರಾರು ವರ್ಷಗಳಿಂದ ಭಾರತ ದೇಶವನ್ನು ಆಳ್ವಿಕೆ ಮಾಡಿರೋರು ಯಾರು? ಇದೇ ಬ್ರಾಹ್ಮಣರು, ಇದೇ ಕ್ಷತ್ರಿಯರು. ಹೌದಾ? ಅವರೇ ಆಳ್ವಿಕೆ ಮಾಡಿದ್ದಾರೆ, ಅವರೇ ಪವರ್ ಎಂಜಾಯ್ ಮಾಡಿರೋದು. ಈಗ ಮತ್ತೆ ಬ್ರಿಟಿಷರು ಹೋದ್ಮೇಲೆ ಪುನಃ ಇವರೇ ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಅದು ಹೆಂಗ್ ಸ್ವಾತಂತ್ರ್ಯ ಆಗುತ್ತೆ? ಅದೇಂಗ್ ಸ್ವಾತಂತ್ರ್ಯ ಆಗುತ್ತೆ? ಹಂಗಾಗ ಕೂಡ್ದು. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ಮೇಲೆ ಭಾರತದ ಅಧಿಕಾರ ಇದೆಯಲ್ಲ, ಅಧಿಕಾರದಲ್ಲಿ SC-ಗಳಿಗೆ, ST-ಗಳಿಗೆ, OBC-ಗಳಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಅವ್ರಿಗೆ ಪಾಲ್ ಸಿಗಬೇಕು, ಈಕ್ವಲ್ ಶೇರ್ ಸಿಗಬೇಕು. ದಟ್ ಈಸ್ ರಿಯಲ್ ಇಂಡಿಪೆಂಡೆನ್ಸ್. ಅದು ನಿಜವಾದ ಸ್ವಾತಂತ್ರ್ಯ, ಅದು ನಿಜವಾದ ಪ್ರಜಾಪ್ರಭುತ್ವ. ಇದಕ್ಕೆ ಬಾಬಾ ಸಾಹೇಬರು ಎಫರ್ಟ್ ಹಾಕಿದ್ರು. ಇದಕ್ಕೆ ಎಫರ್ಟ್ ಹಾಕಿದ್ರು. ಆದ್ರೆ ಅದನ್ನ ಅವ್ರು ಮಾಡ್ಕೊಳಕ್ ಆಗ್ಲಿಲ್ಲ, ಅದು ನೆರವೇರ್ಲಿಲ್ಲ. ಅವ್ರು ಬದುಕಿದ್ದಾಗಂತೂ ನೆರವೇರ್ಲಿಲ್ಲ. ಯಾಕೆ ನೆರವೇರ್ಲಿಲ್ಲ ಅಂದ್ರೆ ಅವರ ಅನುಯಾಯಿಗಳು, ಅವರ ಫಾಲೋವರ್ಸ್, ಬಾಬಾ ಸಾಹೇಬ್ರ ಫಾಲೋವರ್ಸ್ ಅವತ್ತು ಇವತ್ತು ನಂಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇರಲಿಲ್ಲ, ಅವರಿಗೆ ಸಪೋರ್ಟ್ ಮಾಡಲಿಲ್ಲ. ಮತ್ತು ಬಾಬಾ ಸಾಹೇಬ್ರಿಗೆ ಪ್ರೆಸ್ನವರಾಗ್ಲಿ, ಉದ್ಯಮಿಗಳಾಗ್ಲಿ ಬೆಂಬಲ ಇರಲಿಲ್ಲ. ಅವರು ಒನ್ ಮ್ಯಾನ್ ಆರ್ಮಿ, ಏಕಾಂಗಿಯಾಗಿದ್ರು, ಒಬ್ಬರೇ ಹೋರಾಟ ಮಾಡಿದ್ರು. ಆದ್ರೆ ಇವರಾದ್ರೆ ದೊಡ್ಡ ಗುಂಪಿತ್ತು, ಅವ್ರಿಗೆ ಉದ್ಯಮಿಗಳಿದ್ರು, ಪತ್ರಿಕೆ ಇತ್ತು, ಎಲ್ಲ ಬೆಂಬಲ ಇತ್ತು. ಸೊ ಹಂಗಾಗಿ ಬಾಬಾ ಸಾಹೇಬ್ರ ಕನಸಿದೆಯಲ್ಲ ಅದನ್ನ ನೆರವೇರಿಸಕ್ ಆಗಲಿಲ್ಲ. ಅದಕ್ಕೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಯಾ, ಇಂಡಿಪೆಂಡೆಂಟ್ ಇಂಡಿಯಾ. I wanted to see my people as the ruling class of independent India.
ಅಂದ್ರೆ ಈ ಸ್ವತಂತ್ರ ಭಾರತವನ್ನ ನನ್ನ ಜನರು ಆಳ್ವಿಕೆ ಮಾಡಬೇಕು. ನನ್ನ ಜನರು ಅಂದ್ರೆ ಹಿಂದುಳಿದ ಜಾತಿಗಳು, ಕಾರ್ಮಿಕರು, ಮಹಿಳೆಯರು, ಇವರೆಲ್ಲರೂ ಆಳ್ವಿಕೆ ಮಾಡಬೇಕು ಅಂತ. ಆದ್ರೆ ಅದು ಆಗ್ಲಿಲ್ಲ. ಈಗ ಹೇಳಿ ನೀವೆಲ್ಲರೂ, ಈಗ ಬಾಬಾ ಸಾಹೇಬರ ಒಂದು ಧ್ಯೇಯ, ಗುರಿ, ಮಿಷನ್ ಅದು ಪೆಂಡಿಂಗ್ ಇದೆ, ಅದು ಇನ್ನೂ ಬಾಕಿ ಇದೆ, ಅದನ್ನು ನೆರವೇರಿಲ್ಲ. ಅದನ್ನು ನೆರವೇರಿಸಬೇಕಾಗಿರೋರು ಯಾರು? ಯಾರು ನೆರವೇರಿಸಬೇಕು? ಯಾರು ನೆರವೇರಿಸಬೇಕು? ಜೋರಾಗಿ ಹೇಳಿ. ಅದನ್ನ ಒಪ್ತೀರಾ? ಇದನ್ನ ಗ್ಯಾರಂಟಿ ಒಪ್ತೀರಾ? ಸೊ ಇದು ಸತ್ಯ, ಇದನ್ನ ನಾವೇ ನೆರವೇರಿಸಬೇಕು. ಇದು ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ, ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಖಂಡಿತ ನೆರವೇರಿಸಲ್ಲ, ಯಾವ ಕಾರಣಕ್ಕೂ ನೆರವೇರಿಸಲ್ಲ. ಅದನ್ನ ಅವರ ಅನುಯಾಯಿಗಳೇ ನೆರವೇರಿಸಬೇಕು. ಅದನ್ನ ನೆರವೇರಿಸಬೇಕಂದ್ರೆ, ಬಾಬಾ ಸಾಹೇಬರ ಆಸೆಯನ್ನ ಈಡೇರಿಸಬೇಕಂದ್ರೆ ನೀವು ಬೇರೆಯ ಗ್ರಾಮದವರು ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಜಸ್ಟ್ 3 ಸಜೆಷನ್ಸ್ ಹೇಳ್ತೀನಿ. ಅದನ್ನ ಗಮನಿಸಿ, ಸಂಘಟಕರೆಲ್ಲರೂ ಕೂಡ ಗಮನಿಸಿ. ನಂಬರ್ 1, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಗಳಿಸಿಕೊಟ್ಟಿದ್ದಾರೋ ಅದೆಲ್ಲನ ಗಳಿಸ್ಕೊಡಕ್ ಸಾಧ್ಯ ಆಗಿದೆ ಅವರ ಎಜುಕೇಶನ್, ಅವರ ವಿದ್ಯಾಭ್ಯಾಸ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ದಿವಸ 12 ಗಂಟೆ ಓದಿದ್ದಾರೆ. 12 ಗಂಟೆ. ನಾನು ಸೀನಿಯರ್ಸ್ಗೆ, ದೊಡ್ಡವರಿಗೆಲ್ಲ ಹೇಳಲ್ಲ, ಇಲ್ಲಿರೋ ಸ್ಟೂಡೆಂಟ್ಸ್ಗಳಿಗೆ ಅಪೀಲ್ ಮಾಡ್ತೀನಿ. ನೀವೆಲ್ಲ ವಿದ್ಯಾರ್ಥಿಗಳು ಕೂಡ ಶೀಲದ ವಿಚಾರದಲ್ಲಿ ಬಾಬಾ ಸಾಹೇಬ್ನ 100ಕ್ಕೆ 100 ಫಾಲೋ ಮಾಡಬೇಕು. ನಾನು ಅವ್ರು 12 ಗಂಟೆ ಓದಿದ್ರೆ ನೀವು 6 ಗಂಟೆ ಓದಿ ಅಂತ ಹೇಳಿದೆ. ಆದ್ರೆ ನಡವಳಿಕೆ ವಿಚಾರದಲ್ಲಿ ಮಾತ್ರ ಬಾಬಾ ಸಾಹೇಬ್ನ 100ಕ್ಕೆ 100% ಫಾಲೋ ಮಾಡಿ. ಸ್ಟೂಡೆಂಟ್ಸ್, ಯೂತ್ಸ್, ಅದು ನೀವು ಕೊಡೋ ಗೌರವ. ಆಯ್ತೆ? ಲಾಸ್ಟ್ ಪಾಯಿಂಟ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮನ ಸ್ವೀಕರಿಸಿದ್ರು ಅಂತ ನಿಮಗೆ ಗೊತ್ತು ಅಲ್ವಾ? ಬೌದ್ಧ ಧರ್ಮನ ಸ್ವೀಕರಿಸಿದ್ರು 1956 ಅಕ್ಟೋಬರ್ 14ನೇ ತಾರೀಕಿನ ದಿವಸ ಬೌದ್ಧ ಧರ್ಮನ ಸ್ವೀಕರಿಸಿ ಏನ್ ಹೇಳಿದ್ರು? ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಮೈ ಲೈಫ್ ಈಸ್ ಮೈ ಮೆಸೇಜ್, ನನ್ನ ಜೀವನವೇ ನಿಮಗೆ ನನ್ನ ಸಂದೇಶ, ನನ್ನನ್ನು ಅನುಸರಿಸಿ. ಬೌದ್ಧ ಧರ್ಮನ ಸ್ಥಾಪನೆ ಮಾಡಲಿಕ್ಕೆ, ಬೌದ್ಧ ಧರ್ಮನ ಬೆಳೆಸಲಿಕ್ಕೆ ನೀವು ನಿಮ್ಮ ಸರ್ವಸ್ವವನ್ನು ಧಾರೆ ಎರಿಬೇಕು, ತ್ಯಾಗ ಮಾಡಬೇಕು ಅಂತ ಬಾಬಾ ಸಾಹೇಬರು ಮಾತಾಡಿದ್ದಾರೆ ಅವತ್ತು ನಾಗ್ಪುರದಲ್ಲಿ. ಈಗ 2026 ಅಕ್ಟೋಬರ್ 14ನೇ ತಾರೀಕಿಗೆ ಬಾಬಾ ಸಾಹೇಬರು ಬೌದ್ಧ ಧರ್ಮನ ಸೇರಿ 70 ವರ್ಷ ಆಗುತ್ತೆ. 70 ವರ್ಷ ಬರೆದಿದ್ದಾರೆ. ಅದೊಂದು ಅಮೋಘವಾದಂತ ಕೃತಿ. ನೀವು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ದೊಡ್ಡ ಒಂದು ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅದು ಸಾಯುವ ಇಂದಿನ ರಾತ್ರಿ ಅದನ್ನ ಫೈನಲ್ ಮಾಡಿ, ಕಂಪ್ಲೀಟ್ ಮಾಡಿ, ಸಿಗ್ನೇಚರ್ ಮಾಡಿ ಸತ್ತೋಗಿರೋದು ಬಾಬಾ ಸಾಹೇಬ್. ನಿಮಗೆ ಬೇರೆಯಾದ ಪ್ರತಿಯೊಂದು ಮನೆಯಲ್ಲೂ ಆ ಪುಸ್ತಕ ಇರಬೇಕು. ನೀವು ಅಮೆಜಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ, ಬುಕ್ ಮಾಡಿ ತರಿಸ್ಕೊಳ್ಳಿ. ಇಲ್ಲ ಅಂದ್ರೆ ಯಾರಾದ್ರೂ ಕಾಂತರಾಜ್ ಅವ್ರು ನೀವೇ ಮನೆಗೆ ಡೊನೇಟ್ ಮಾಡಿಬಿಡಿ ನನ್ನ ಪುಸ್ತಕ. ನೀವು ಯಾರು ಸಮಾಜ ನನ್ಗೆ ಗೊತ್ತು, ನೀವು ಒಬ್ಬರ ಹೆಸರು ಹೇಳ್ತಾ ಇದ್ದೀನಿ, ನೀವು ಬೇರೆಯವ್ರು ತಪ್ಪಲಿಕ್ಕೆ ಬೇಡಿ. ಎಲ್ಲರೂ ಮನೆಗೆ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕನ ಡೊನೇಟ್ ಮಾಡಿ. ಅದನ್ನ ಓದಿ ಪ್ರತಿ ದಿವಸ 3 ಪೇಜ್ 4 ಪೇಜ್ ಓದಿ ಸರ್. ನಿಮ್ ಬದುಕಲ್ಲಿ ಒಂದು ದೊಡ್ಡ ಪವಾಡ ನಡೆಯುತ್ತೆ. ಮುಸ್ಲಿಮರು ಹೆಂಗೆ ಕುರಾನನ್ನ ಓದ್ತಾರೋ, ಕ್ರಿಶ್ಚಿಯನ್ರು ಹೆಂಗೆ ಬೈಬಲ್ನ ಓದ್ತಾರೋ, ಬ್ರಾಹ್ಮಣರು ಹೆಂಗೆ ವೇದ ಶಾಸ್ತ್ರಗಳನ್ನ ಓದ್ತಾರೋ, ಹಂಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕವನ್ನು ಓದಬೇಕು. ಆಗ ಮಾತ್ರ ನಿಮ್ಮ ವಿಮೋಚನೆ. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿ
ಸಾಣೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ. ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ. ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ. ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ.